ಮುನಿರತ್ನ ಅವ್ರ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿ ನಾಯಕ ಮುನಿರತ್ನಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ. ಜೀವ ಬೆದರಿಕೆ ಹಾಗೆ ಜಾತಿ ನಿಂದನೆ ಕೇಸ್ನಲ್ಲಿ ಬಂಧನ. ಬಿಜೆಪಿ ನಾಯಕ ಮುನಿರತ್ನಗೆ ಸಾಲು ಸಾಲು ಸಂಕಷ್ಟ. ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ಕೊಟ್ಟಿದ್ದು ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಸಿಕ್ಕಿದೆ ಅಂತ ಖುಷಿಯಾಗಿರೋದಾ? ರೇಪ್ ಕೇಸಲ್ಲಿ ಕಗ್ಲಿಪುರ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋದ? ಈ ತರದ ಪರಿಸ್ಥಿತಿ ಈಗ ಸದ್ಯ ಮುನಿರತ್ನ ಅವರಿಗೆ ಖಂಡಿತ ನಿರ್ಮಾಣ ಆಗಿರುತ್ತೆ. ಒಂದೊಂದೇ ವಿಚಾರಗಳು, ಹನಿ ಟ್ರ್ಯಾಪ್ ಅಂತೆ, ಬೇರೆ ಬೇರೆ ವಿಚಾರಗಳು. ಯಾರಾದ್ರೂ ಆ ವಿಚಾರಗಳನ್ನ ಕೇಳಿದ್ರೇನೆ ಬೆಚ್ಚಿ ಬಿಡಬೇಕು. ಆ ರೀತಿ ಘಟನೆಗಳಾಗಿರೋದು. ಒಂದು ಪ್ರಕರಣ ಆಚೆ ಬಂದ್ರೆ ಎಲ್ಲವೂ ತಂತಾನೆ ಹೇಗೆ ಬರ್ತವೆ ಅನ್ನೋದಕ್ಕೆ ಇದು ಮತ್ತೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳಬಹುದು. ಇದೀಗ ಮುನಿರತ್ನ ಅವರಿಗೆ ಕಂಟಕ ಫಿಕ್ಸ್ ಅಂತ ಹೇಳಬಹುದು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿತ್ತು. ಅದೇ ಖುಷಿಯಲ್ಲಿ ಇದ್ರು. ಹೇಗಿದ್ರು ಹೋಗ್ಬಿಡ್ಬೋದು, ನಾನು ಆರಾಮಾಗಿ ಇದ್ಬಿಡ್ಬೋದು ಅಂತ. ಬಟ್ ಕಗ್ಲಿಪುರ ಠಾಣೆಯಲ್ಲಿ ಸಂತ್ರಸ್ತೆ ಮಹಿಳೆಯೋರ್ವರು ನನಗೆ 7 ಜನ ಸೇರಿ ಅಪಹರಣ ಮಾಡಿ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೊ ಇದೀಗ ಅದರಲ್ಲಿ A1 ಆರೋಪಿ ಯಾರಪ್ಪ ಅಂತಂದ್ರೆ ಮುನಿರತ್ನ ಅವರೇ A1 ಆರೋಪಿ. ಅತ್ಯಾಚಾರ ಕೇಸ್ನಲ್ಲಿ ಕಗ್ಗಲಿಪುರ ಪೊಲೀಸರು ಮತ್ತೆ ಅವರನ್ನ ಬಂಧಿಸೋ ಸಾಧ್ಯತೆ ದಟ್ಟವಾಗಿದೆ. ನೆನ್ನೆ ಸಂತ್ರಸ್ತೆ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಬಿಟ್ಟು ಸ್ಥಳ ಮಹಜರೆಲ್ಲ ಮಾಡಿದ್ದಾರೆ. ರಾಮನಗರದ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ರು ಅನ್ನೋ ಕಾರಣ ಕೊಟ್ಟಿದ್ರಿಂದಾಗಿ. ಸೊ ನೋಡೋಣ ಇದ್ರಲ್ಲೂ ಏನಾಗಬಹುದು, ಅರೆಸ್ಟ್ ಆಗ್ತಾರಾ ಅಂತ. ಹಿಂದೆ ಅರೆಸ್ಟ್ ಮಾಡೋ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಕಗ್ಲಿಪುರ ಪೊಲೀಸರು. ಬಟ್ ಪೊಲೀಸರ ಕೈಗೆ ಸಿಗ್ತಾರಾ ಮುನಿರತ್ನ ಅವರು? ಮೊನ್ನೆ ಈ ವಿಚಾರ ಗೊತ್ತಾಗ್ತಿದ್ದಂತೆ ಆಂಧ್ರ ಪ್ರದೇಶಕ್ಕೆ ಪಲಾಯನ ಮಾಡೋದಕ್ಕೆ ರೆಡಿಯಾಗಿದ್ರು. ಹೊಸಕೋಟೆ ಬಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಹೊಸಕೋಟೆ ಪೊಲೀಸರು. ಒಂದು ಕೇಸ್ನಲ್ಲಿ ಬೇಲ್ ಸಿಕ್ಕರೆ ಮತ್ತೊಂದು ಕೇಸ್ನಲ್ಲಿ ಬೇಲ್ ಸಿಕ್ಕಿರಲಿಲ್ಲ. ಅದಾದ ನಂತರ ನಿರೀಕ್ಷಣಾ ಜಾಮೀನನ್ನ ಕೋರಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಜಾಮೀನು ಮಂಜೂರಾಗುತ್ತೆ, ಷರತ್ತುಬದ್ಧ ಜಾಮೀನು. ಒಂದಷ್ಟು ಬಾಂಡ್ ಕೊಡಬೇಕು, ಎಲ್ಲೂ ಹೋಗಬಾರ್ದು, ಕರೆದಾಗೆಲ್ಲ ಬರಬೇಕು, ಈ ರೀತಿ ಒಂದಷ್ಟು ಷರತ್ತನ್ನ ಹಾಕಿರ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಷರತ್ತುಬದ್ಧ ಜಾಮೀನು ಸಿಕ್ಕಿರೋದ್ರಿಂದ ಕಗ್ಲಿಪುರ ಪೊಲೀಸರು ಅರೆಸ್ಟ್ ಮಾಡೋದು ಈಸಿ ಇರಬಹುದು. ಯಾಕಂದ್ರೆ ತಲೆ ಮರೆಸ್ಕೊಂಡಿರ್ತಾರೆ. ಆ ಥರದ್ದೆಲ್ಲ ಏನು ಹೇಳಕ್ಕಾಗಲ್ಲ. ಈಗ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿರೋದ್ರಿಂದ ಮುನಿರತ್ನ ಅವರು. ಬಟ್ ಅದನ್ನ ಯಾವ ರೀತಿ ಅವರು ಈಗ ಅಕ್ಸೆಪ್ಟ್ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಈಗ ಸದ್ಯದ ದೊಡ್ಡ ಕುತೂಹಲವಾಗಿದೆ. ಸೊ ನೋಡೋಣ ಆ ಕೇಸ್ನಲ್ಲಿ ಏನಾಗುತ್ತೆ, ಮುನಿರತ್ನ ಅವರು ಏನ್ ಮಾಡ್ತಾರೆ ಅನ್ನೋ ವಿಚಾರವನ್ನ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿದ್ದು ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಹೇಗಾದ್ರೂ ಮಾಡಿ ಬಿಜೆಪಿ ನಾಯಕರನ್ನ ಕಟ್ ಹಾಕಬೇಕು ಅನ್ನುವಂತಹ ಪಣವನ್ನ ತೊಟ್ಟಿದೆ ಹಸ್ತಪಾಳ್ಯ. ಮುನಿರತ್ನರ ಹೇಳಿಕೆಯನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದೆ. ಹೇಗಾದ್ರೂ ಬಿಜೆಪಿ ನಾಯಕರನ್ನ ಕಟ್ಟು ಹಾಕುವ ತಂತ್ರವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಶತಾಯ ಗತಾಯ ಸಿಲಕ್ ಹಾಕಿಸಬೇಕು. ಈಗ ಮುನಿರತ್ನ ಅವ್ರ ವಿಚಾರ ಬರೀ ಅಸ್ತ್ರ ಅಲ್ಲ, ಅದು ದೊಡ್ಡ ಬ್ರಹ್ಮಾಸ್ತ್ರ.
ಜಾತಿ ನಿಂದನೆ ಮಾಡಿರುವ ವಿಚಾರ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಮಾಡ್ಕೊಳ್ಬೇಕು. ಅವರ ಮೂಢಾಸ್ತ್ರಕ್ಕೆ ಇದೊಂಥರ ಟಕ್ಕರ್ ಕೊಟ್ಟಂಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಿಕ್ ಹಾಕ್ಸೋದಿಕ್ಕೆ, ಜೊತೆಗೆ ಅದ್ಯಾವ ರೀತಿ ವರ್ಕೌಟ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ. ರಾಜ್ಯಪಾಲರ ಭೇಟಿಗೆ ಕಾಂಗ್ರೆಸ್ ನಿಯೋಗ ಮುಂದಾಗ್ತಾ ಇದೆ. ರಾಜ್ಯಪಾಲರು ಹೆಂಗ್ ಪ್ರಾಸಿಕ್ಯೂಷನ್ಗೆ ಕೊಟ್ರಲ್ಲ ಸಿಎಂ ಸಿದ್ದರಾಮಯ್ಯನವ್ರನ್ನ, ಹಾಗೆ ಇವರು ಕೂಡ ಮನವಿಯನ್ನ ಮಾಡಿ ಒಂದಷ್ಟು ವಿಚಾರಗಳನ್ನ ತಿಳಿಸೋಕೆ ಟೈಮ್ ಕೇಳಿದಾರಂತೆ. ಸಿಎಂ ಸಿದ್ದರಾಮಯ್ಯ ಭೇಟಿ ಮೇಲೆ ರಾಜ್ಯಪಾಲರಿಗೆ ಮನವಿಯನ್ನ ಒಕ್ಕಲಿಗ ನಿಯೋಗ ಮಾಡೋದಕ್ಕೆ ಮುಂದಾಗಿದೆ. ಸೊ ನೋಡಿ, ನಿನ್ನೆ ಒಂದು ಮೀಟಿಂಗ್ ಕೂಡ ಆಗುತ್ತೆ ಹೋಟೆಲ್ನಲ್ಲಿ. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿ ಈಗ ಒಂದಷ್ಟು ಡಿಸ್ಕಸ್ ಕೂಡ ಆಗಿದೆ. ಅಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನಿನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡೋಣ ಅಂತ ಆ ಒಕ್ಕಲಿಗ ನಾಯಕರ ನಿಯೋಗ. ಹಿಂದೆ ಕೂಡ ಶರತ್ ಬಚ್ಚೇಗೌಡ, ಬಾಲಕೃಷ್ಣ ಇವರ ಒಂದು ಟೀಮ್ ಭೇಟಿ ಮಾಡಿತ್ತು ಸಿದ್ದರಾಮಯ್ಯನವ್ರನ್ನ. ಕಾನೂನಿನ ರೀತಿಯಾಗಿ ಮುನಿರತ್ನ ಅವ್ರಿಗೆ ಶಿಕ್ಷೆ ಕೊಡಿಸಬೇಕು ಅಂತ. ಬಟ್ ಈಸಿಯಾಗಿ ಅವರಿಗೆ ಜಾಮೀನು ಸಿಕ್ಕೋಯ್ತು, ನಿರೀಕ್ಷಣಾ ಜಾಮೀನು. ಸೊ ಅವ್ರಿಗೆ ಒಂದು ಕಡೆ ಜಾಮೀನು ಸಿಕ್ಕ ಖುಷಿ, ಇನ್ನೊಂದು ಕಡೆ ಸಂಕಷ್ಟ ಇದ್ರೆ ಇತ್ತ ರಾಜ್ಯಪಾಲರ ಭೇಟಿಯನ್ನ ಮಾಡಬೇಕು. ಎರಡೂ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ, ಬಟ್ ರಾಜ್ಯಪಾಲರಿಗೆ ವಿಚಾರಗಳನ್ನು ತಿಳಿಸ್ಬೇಕಲ್ಲ. ಒಕ್ಕಲಿಗ ನಾಯಕರು ನಮ್ಮ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯ ಶಬ್ದಗಳ ನಿಂದನೆ ಆಗಿರ್ಬೋದು, ಜಾತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿರೋದು, ಇದೆಲ್ಲ ಕಣ್ಕಾಣಲ್ವ? ಹಾಗಾದ್ರೆ ಅವ್ರು ಹೇಳೋದೇ ಅದು. ರಾಜ್ಯಪಾಲರು ಯಾವಾಗ್ಲೂ ಬಿಜೆಪಿ ಅಡತೆ ಅಂತ ಕೆಲಸ ಮಾಡ್ತಾರೆ. ಬಿಜೆಪಿ ನಾಯಕರದ್ದು ಬಂದಿದೆಯಲ್ಲ, ಅವ್ರಿಗೇನು ಪ್ರಾಸಿಕ್ಯೂಷನ್ ಕೊಡ್ತಾರಾ? ಹಿಂದೆಯಿಂದ ಅದನ್ನೇ ಕೇಳ್ತಾರೋದು. ಯಡಿಯೂರಪ್ಪನವ್ರ ವಿಚಾರ ಆಗಿರ್ಬೋದು, ಕುಮಾರಸ್ವಾಮಿ ಅವ್ರ ವಿಚಾರ ಆಗಿರ್ಬೋದು, ಎಲ್ಲವನ್ನು ಕೇಳ್ತಾನೆ ಬಂದಿದ್ದಾರೆ. ಬಟ್ ಯಾವುದಕ್ಕೂ ಆನ್ಸರ್ ಸಿಕ್ಕಿಲ್ಲ. ಈಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡೋದಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಒಕ್ಕಲಿಗ ನಾಯಕರ ನಿಯೋಗ.